ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ವಲ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನೆ. ಬಾಕಿ ಇರುವ ತೆರಿಗೆ ವಸೂಲಾತಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಸೂಚನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಆಗಸ್ಟ್ 1ರಂದು ಬೃಹತ್ ಪ್ರತಿಭಟನೆ. ಎಂ ವಿರೂಪಾಕ್ಷಿ. ಯರಗೇರ ಸ್ವಾತಂತ್ರ್ಯ ಪೂರ್ವದಲ್ಲಿ ತಾಲೂಕು ಕೇಂದ್ರವಾಗಿತ್ತು. ಸರ್ಕಾರ ಶೀಘ್ರದಲ್ಲಿ ಘೋಷಿಸದಿದ್ದರೆ 2ನೇ ಹಂತದ ಹೋರಾಟ. ಮೊಹಮ್ಮದ್ ನಿಜಾಮುದ್ದೀನ್. ಪದವಿ ಪೂರ್ವ ಉಪನ್ಯಾಸಕರಿಗೆ ಬಾಕಿ ಪರೀಕ್ಷಾ ಹಣ ಪಾವತಿಸಲಿ. ನರಸಪ್ಪ ಭಂಡಾರಿ. ದನಗಳಿಗೆ ರೇಡಿಯೇಷನ್ ಬೆಲ್ಟ್ ಅಳವಡಿಕೆ. ಸಿರಿ ಚಾರಿಟೇಬಲ್ ಟ್ರಸ್ಟ್ ನಿರ್ಧಾರ. ನಾಗವೇಣಿ ಪಾಟೀಲ್. ಕಪ್ಪಗಲ್ ಕ್ರಾಸ್ ಬಳಿ ಕೂಲಿ ಕಾರ್ಮಿಕರು ಸಾಗಿಸುತ್ತಿದ್ದ ಟಾಟಾ ಎಸ್ ವಾಹನ ಪಲ್ಟಿ. 21 ಜನರಿಗೆ ಗಾಯ. ಜಿಲ್ಲೆಯಲ್ಲಿ 179 ಗ್ರಾಮ ಪಂಚಾಯಿತಿಗಳಿಂದ ತೆರಿಗೆ ಸಂಗ್ರಹ ಸುಮಾರು 420 ಕೋಟಿ ಬಾಕಿ ಇದ್ದು ಸರ್ಕಾರ ಬೊಟ್ಟು ಮಾಡಿ ತೋರಿಸುತ್ತಿದೆ. ಬಾಕಿ ಇರುವ ತೆರಿಗೆ ವಸೂಲಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ತಾಲೂಕು ಪಂಚಾಯತ್ ಮತ್ತು ಪಿಡಿಒಗಳನ್ನು ಸಿಇಒ ಈಶ್ವರ್ ಕಾಂದು ತರಾಟೆಗೆ ತೆಗೆದುಕೊಂಡರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ 7 ತಾಲೂಕುಗಳಲ್ಲಿ 420.71 ಕೋಟಿ ತೆರಿಗೆ ವಸೂಲಿ ಬಾಕಿ ಉಳಿಸಿಕೊಂಡಿದೆ. ರಾಯಚೂರು ತಾಲೂಕಿನಲ್ಲಿ 59.9 ಕೋಟಿ, ಮಾನವಿ ತಾಲೂಕಿನಲ್ಲಿ 47.94 ಕೋಟಿ, ಮಸ್ಕಿ ತಾಲೂಕಿನಲ್ಲಿ 65.69 ಕೋಟಿ, ಸಿರವಾರ ತಾಲೂಕಿನಲ್ಲಿ 19.39 ಕೋಟಿ, ದೇವದುರ್ಗ ತಾಲೂಕಿನಲ್ಲಿ 98.96 ಕೋಟಿ, ಲಿಂಗಸುಗೂರು ತಾಲೂಕಿನಲ್ಲಿ 80.75 ಕೋಟಿ ಮತ್ತು ಸಿಂಧನೂರು ತಾಲೂಕಿನಲ್ಲಿ 48.86 ಕೋಟಿ ಸೇರಿ 420 ಕೋಟಿ ತೆರಿಗೆ ವಸೂಲಿ ಉಳಿಸಿಕೊಂಡಿದೆ. ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿ ಹಾರಿಕೆ ಉತ್ತರ ನೀಡಿದ ತಾಲೂಕು ಪಂಚಾಯಿತಿ ಮತ್ತು ಪಿಡಿಒಗಳನ್ನು ತರಾಟೆಗೆ ತೆಗೆದುಕೊಂಡರು. ಬಾಕಿ ಇರುವ ತೆರಿಗೆ ವಸೂಲಿ ಕುರಿತು ಸಮರ್ಪಕ ಮಾಹಿತಿ ನೀಡಬೇಕು. ಬಾಕಿ ಉಳಿಸಿಕೊಂಡಿದ್ದವರ ಬಗ್ಗೆ ಮಾಹಿತಿ ನೀಡಲಿ ಎಂದು ತಿಳಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಪ್ರಥಮ ಆದ್ಯತೆ ಮೇರೆಗೆ ಒದಗಿಸಬೇಕು. ಶಾಲೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ಕಡೆ ಜಲಜೀವನ್ ಮಿಷನ್ ಯೋಜನೆ ಅಡಿ ನಳದ ಸಂಪರ್ಕ ಕಲ್ಪಿಸಬೇಕು. ಆಯಾ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಇಇ ರವರ ಗಮನಕ್ಕೆ ತರಬೇಕು. ಜಿಲ್ಲಾದ್ಯಂತ ನೀರಿನ ಸೌಲಭ್ಯ, ಶೌಚಾಲಯ ಸೇರಿದಂತೆ ಇನ್ನಿತರ ಸೌಕರ್ಯಗಳು ಇಲ್ಲದೆ ಇರುವ ಬಗ್ಗೆ ಇಂದು ಸಂಜೆಯೊಳಗಾಗಿ ವರದಿ ನೀಡಬೇಕೆಂದು ಸೂಚಿಸಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಆಯಾ ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಿಂದ ವರದಿ ಪಡೆದು ಸಂಜೆಯೊಳಗಾಗಿ ಸಲ್ಲಿಸಬೇಕು. ಅಡುಗೆ ಕೋಣೆಗಳು ಶಿಥಿಲ ವ್ಯವಸ್ಥೆಯಲ್ಲಿದ್ದು ಅವುಗಳನ್ನು ದುರಸ್ತಿ ಮಾಡಿಸಬೇಕು. ನರೇಗಾದಡಿ ಅಡುಗೆ ಕೋಣೆ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು. ಅಡುಗೆ ಕೋಣೆಯಲ್ಲಿ ಸ್ವಚ್ಛತಾ ಕಾಪಾಡಬೇಕೆಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಮಾತನಾಡಿ, ಜಿಲ್ಲೆಯಲ್ಲಿ 2856 ಅಂಗನವಾಡಿ ಕೇಂದ್ರಗಳ ಪೈಕಿ 1926 ಸ್ವಂತ ಕಟ್ಟಡಗಳಿವೆ. 750 ಬಾಡಿಗೆ ಕೇಂದ್ರಗಳಿವೆ. 120 ಕೇಂದ್ರದ ಕಟ್ಟಡಗಳ ಕಾಮಗಾರಿ ಪ್ರಗತಿಯಲ್ಲಿವೆ ಎಂದರು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ, ಪ್ರಗತಿಯಲ್ಲಿರುವ 120 ಅಂಗನವಾಡಿ ಕೇಂದ್ರ ಕಟ್ಟಡ ಕಾಮಗಾರಿಗಳನ್ನು 15 ದಿನಗಳೊಳಗಾಗಿ ಪೂರ್ಣಗೊಳಿಸಿ ಹಸ್ತಾಂತರ ಮಾಡಬೇಕು. ಬಾಡಿಗೆಯಲ್ಲಿರುವ 750 ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ಆಯಾ ತಾಲೂಕುಗಳಲ್ಲಿ ಸ್ಥಳ ಗುರುತಿಸಿ ವರದಿ ನೀಡಬೇಕೆಂದು ಸೂಚಿಸಿದರು. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕಿಚನ್ ಗಾರ್ಡನ್ ಮತ್ತು ಮಕ್ಕಳ ಕಲಿಕಾ ಆಸಕ್ತಿ ಹೆಚ್ಚಿಸುವ ವಾತಾವರಣ ಸೃಷ್ಟಿಸಬೇಕು ಹಾಗೂ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದರು. ಜಿಲ್ಲೆಯ ವಿವಿಧ ಇಲಾಖೆಯಲ್ಲಿ ತಿಂಗಳ ಮೊದಲನೇ ಶನಿವಾರ ಹಾಗೂ ಮೂರನೇ ಶನಿವಾರದಂದು ಸ್ವಚ್ಛತಾ ಅಭಿಯಾನ ಕಡ್ಡಾಯವಾಗಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಬೇಕು.
ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತಾ ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದರು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಯೋಜನಾ ನಿರ್ದೇಶಕ ಶರಣ ಬಸವರಾಜ್, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಇದ್ದರು. ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಒಳ ಮೀಸಲಾತಿ ಜಾರಿ ಐಕ್ಯ ಹೋರಾಟ ಸಮಿತಿಯಿಂದ ಆಗಸ್ಟ್ 1ರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ರಾಯಚೂರು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಸಂಚಾಲಕ ಎಂ. ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿದ್ದು, ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸದೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದರು. ತೆಲಂಗಾಣ, ಆಂಧ್ರ ಹಾಗೂ ಹರಿಯಾಣದ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿವೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾರಿಗೊಳಿಸುವ ಭರವಸೆಯನ್ನು ನೀಡಿ ನಂತರ ಆಯೋಗವನ್ನು ರಚಿಸಿ ಕಾಲಹರಣ ಮಾಡುತ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಭರವಸೆಯನ್ನು ನೀಡಿದ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದರು. ಒಳ ಮೀಸಲಾತಿಗಾಗಿ ಹೋರಾಟ ಸಮಿತಿಯಿಂದ ನೀಡುತ್ತಿರುವ ಅಂತಿಮ ಹೋರಾಟದ ಕರೆ ಇದಾಗಿದ್ದು, ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಸರ್ಕಾರ ಮಣಿಯದೇ ಇದ್ದರೆ ಮುಂದೆ ರಾಜ್ಯ ಮಟ್ಟದಲ್ಲಿ ಬೃಹತ್ ಹೋರಾಟವನ್ನು ರೂಪಿಸಲಾಗುವುದು. ಜಿಲ್ಲಾ ಮಟ್ಟದಲ್ಲಿ ಆಗಸ್ಟ್ 1ರಂದು ನಡೆಯಲಿರುವ ಹೋರಾಟದಲ್ಲಿ ಸಮುದಾಯದ ವಿದ್ಯಾರ್ಥಿಗಳು, ನೌಕರರು, ಸರ್ವ ಪಕ್ಷದ ಮುಖಂಡರು, ವಕೀಲರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಎಷ್ಟೇ ವಿರೋಧಗಳಿದ್ದರೂ ಕೂಡ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ತದನಂತರ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಕೂಡ ಜಾರಿಗೆ ಮಾಡಿದ್ದಾರೆ. ಹರಿಯಾಣ, ಕರ್ನಾಟಕದಲ್ಲಿ ತೀರ್ಪು ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ದೈಹಿಕ ಅಂತೇಳಿ ಹೇಳ್ಕೊಳ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾನು ಕೂಡಲೇ ಒಳ ಮೀಸಲಾತಿಯನ್ನು ಮಾಡ್ತೀನಿ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸ್ತೀವಿ, ಅನ್ಯಾಯಕ್ಕೊಳಪಟ್ಟಿರ್ತಕ್ಕಂಥ ಅಸಮಾನತೆಗೆ ಸಿಲುಕಿರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥ ಮಾತನ್ನು ಹೇಳಿದರು. ಈಗ 1 ವರ್ಷ ಬಂತು. ಯಾವುದೋ ಒಂದು ನೆಪ ಹೊಡ್ಕೊಂಡು ಆಯೋಗ ರಚನೆ ಮಾಡಿ ಆಯೋಗದಲ್ಲಿ ಕಾಲಹರಣ ಮಾಡಿರ್ತಕ್ಕಂಥದ್ದು. ನಾವು ಈಗ ಆವಾಗ ಹೇಳಿದ್ವಿ, ನಾವು ಕಾಂತರಾಜ ಆಯೋಗ, ಸದಾಶಿವ ಆಯೋಗ, ಬೇರೆ ಬೇರೆ ನಿಟ್ಟಿನಲ್ಲಿ ನಾವು ಇಂಪೆರಿಕಲ್ ಡಾಟಾನ ಕಲೆಕ್ಟ್ ಮಾಡಬಹುದಾಗಿತ್ತು. ಅದನ್ನು ಮಾಡಲಾರದೆ ಆಯೋಗ ರಚನೆ ಮಾಡಿತ್ತು. ಆಯೋಗ ಕೂಡ ವರದಿಯನ್ನ ನೀಡಲಿಕ್ಕೆ ಎಲ್ಲ ಸನ್ನದ್ಧವಾಗಿದೆ. ವರದಿ ಸ್ವೀಕಾರ ಮಾಡಿ 15 ದಿನಗಳೊಳಗೆ ಒಳ ಮೀಸಲಾತಿಯನ್ನ ಸಂಪುಟದಲ್ಲಿ ಇಟ್ಟುಕೊಂಡು ಜಾರಿಗೆ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಮಾಡಲಿಕ್ಕೆ ದಲಿತ ಸಂಘಟನೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ರವೀಂದ್ರ ಜಲ್ದಾರ್, ಪಿ ಯಲ್ಲಪ್ಪ, ಬಸವರಾಜ್, ತಿಮ್ಮಪ್ಪ ಫಿರಂಗಿ, ಈರಣ್ಣ ಭಂಡಾರಿ, ನಾಗರಾಜ್, ಶಂಶಾಲಂ, ಸುಭಾಷ್ ಸೇರಿದಂತೆ ಅನೇಕರು ಇದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಯರಗೇರ ತಾಲೂಕು ಕೇಂದ್ರವಾಗಿತ್ತು ಎನ್ನುವುದಕ್ಕೆ ಹೈದರಾಬಾದ್ನಲ್ಲಿ ಪುರಾವೆಗಳಿದ್ದು, ಆ ದಾಖಲೆಗಳ ಅನ್ವಯ ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಸರ್ಕಾರ ಘೋಷಿಸಬೇಕೆಂದು ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಮೊಹಮ್ಮದ್ ನಿಜಾಮುದ್ದೀನ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿಸಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಲಾಗಿದ್ದು, ಜೊತೆಗೆ ಸಿಎಂ, ಕಂದಾಯ ಸಚಿವರು ಸೇರಿದಂತೆ ಇತರೆ ಸಚಿವರು, ಶಾಸಕರು ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಲಾಗಿದೆ. ಇದೀಗ ಯರಗೇರ ತಾಲೂಕು ಕೇಂದ್ರವನ್ನಾಗಿಸಲು ಇನ್ನೊಂದು ದಾಖಲೆ ಸಿಕ್ಕಿದ್ದು, ಸರ್ಕಾರ ಯರಗೇರವನ್ನು ತಾಲೂಕು ಕೇಂದ್ರವನ್ನಾಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಸಿಎಂ ಅವರನ್ನು ಭೇಟಿ ಮಾಡಲಾಗಿದೆ. ಅವರು ಯರಗೇರವನ್ನು ತಾಲೂಕು ಕೇಂದ್ರವನ್ನಾಗಿಸಲು ಅಗತ್ಯವಿರುವ ದಾಖಲೆಗಳನ್ನು ಪರಿಶೀಲಿಸಿ ಮುಂದೆ ಕ್ರಮ ವಹಿಸಲಾಗುವುದು ಎಂಬ ಭರವಸೆಯನ್ನು ನೀಡಿದ್ದಾರೆ. ಜೊತೆಗೆ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ಹೋರಾಟದ ಪರವಾಗಿ ಇರುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ಹೋರಾಟವು ನಡೆದಿರುವುದಕ್ಕೆ ತಮ್ಮೆಲ್ಲರಿಗೂ ತಾವು ಲಿಖಿತವಾಗಿ
ತಮ್ಮ ದಿನಪತ್ರಿಕೆಯಲ್ಲಿ ಸವಿಸ್ತಾರವಾಗಿ ಪ್ರಕಟಿಸಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿಯೇ ಈ ಒಂದು ತಾಲೂಕಾ ರಚನೆ ಹೋರಾಟ ಪ್ರಾರಂಭವಾಗುವುದಕ್ಕಿಂತ ಮೊದಲು ಸುಮಾರು ಒಂದು 50ರಿಂದ 60 4 ಚಕ್ರಗಳ ವಾಹನಗಳಿಂದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಪೂಜೆ ಪುರಸ್ಕಾರ ಮಾಡಿದ ನಂತರ ಪ್ರಯಾಣ ಬೆಳೆಸಿ ಬೃಹತ್ ಜಾಥಾದೊಂದಿಗೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ತದನಂತರ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಸುಮಾರು 6 ತಾಸುಗಳವರೆಗೆ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಬೃಹತ್ ಪ್ರತಿಭಟನೆಗೆ ಹಲವಾರು ಗ್ರಾಮಗಳ ಸರ್ವ ಪಕ್ಷಗಳ ಮುಖಂಡರು ಆಗಮಿಸಿದ್ದು ಆ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಯರಗೇರ ಹೋಬಳಿಯು ಸ್ವಾತಂತ್ರ್ಯ ಪೂರ್ವಕವಾಗಿ ತಾಲೂಕಾ ಕೇಂದ್ರ ಆಗಿತ್ತು ಅನ್ನುವ ಒಂದು ಮುಖ್ಯವಾದ ನಮಗೆ ಸಂದೇಶ ಬೆಂಗಳೂರು ಫ್ರೀಡಂ ಪಾರ್ಕ್ ನಿಂದ ದೊರೆತಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಾಲೂಕಾ ಕೇಂದ್ರ ಇತ್ತು ಅನ್ನುವ ಒಂದು, ಅದರಲ್ಲಿ ನಾವು ಈಗಾಗಲೇ ಹೈದರಾಬಾದ್ನಲ್ಲಿ ಈ ಒಂದು ತಾಲೂಕಾ ಕೇಂದ್ರ ಇತ್ತು ಅನ್ನುವ ಒಂದು ಪುರಾವೆಗಳು ನೀಡಬೇಕಂತೇಳಿ ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ದೇವೆ. ಹೈದರಾಬಾದ್ನಲ್ಲಿ ಇರುವ ಒಂದು ನಮಗೆ ಮಾಹಿತಿ ಸಿಕ್ಕಿದೆ, ಅದು ಸಹಿತ ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ತಮ್ಮ ಮುಖಾಂತರ ಹೇಳಿಕೆ ಬಯಸ್ತೇವೆ. ಒಂದು ವೇಳೆ ಯರಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿಸದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೋರಾಟವನ್ನು ರೂಪಿಸಲಾಗುವುದು, ರಸ್ತೆ ತಡೆ ಚಳುವಳಿಯನ್ನು ಮಾಡಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಹೂಗಾರ್, ಮೆಹಬೂಬ್ ಪಾಟೀಲ್, ಕೆ ಲಕ್ಷ್ಮೀಪತಿ, ಮೊಹಮ್ಮದ್ ರಫಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. ಒಬ್ಬ ರಾಜ ಇನ್ನೊಂದು ಅವನೊಬ್ಬ ರಾಜ ಮುಂದೂನು ಇರುತ್ತಾನೆ ರಾಜ ಆಜ ಆಜ ರಾಜ ಹಿಡ್ಕೊಂಡ್ ಹೇಳುವೆ ಅನ್ನದ ತುತ್ತು ಕನ್ನಡ ತಾಯಿಗೆ ನನ್ನ ಎತ್ತು ದೊಡ್ಡೋರ್ ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಅಭಿಮಾನಿಗಳೇ ನಮ್ಮನೆ ದೇವ್ರು. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಬಾವುಟವನ್ನು ಒಟ್ಟು ಕನ್ನಡದ ಮಾವುತ ನಾನು ಅಭಿಮಾನಿಗಳೇ ನಮ್ಮನೆ ದೇವ್ರು ನೀವೇ ನಂಗೆ ಹೆಸರಿಟ್ಟವರು ಅಭಿಮಾನಿಗಳೇ ನಮ್ಮನೆ ದೇವ್ರು ನೀವೇ ನಂಗೆ ಹೆಸರಿಟ್ಟವರು. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪರೀಕ್ಷೆಗಳನ್ನು 3 ಹಂತಗಳನ್ನು ನಡೆಸಲು ಶಿಕ್ಷಣ ಇಲಾಖೆ ಮುಂದಾಗಿದ್ದು, ಆದರೆ ಪರೀಕ್ಷಾ ಕರ್ತವ್ಯದಲ್ಲಿ ಕಾರ್ಯನಿರ್ವಹಿಸುವ ಉಪನ್ಯಾಸಕರಿಗೆ ಕಳೆದ 5 ತಿಂಗಳಿನಿಂದ ಸಂಭಾವನೆಯನ್ನು ನೀಡದೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ನರಸಪ್ಪ ಭಂಡಾರಿ ಹೇಳಿದರು. ಅವರನ್ನು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2025ರ ದ್ವಿತೀಯ ಪಿಯುಸಿಯ 3 ಪರೀಕ್ಷೆಗಳಲ್ಲಿ ಕೆಲಸ ಮಾಡಿದ ರಾಜ್ಯದ 25,000ಕ್ಕೂ ಹೆಚ್ಚಿನ ಉಪನ್ಯಾಸಕ ಹಾಗೂ ಪ್ರಾಚಾರ್ಯರಿಗೆ ಪರೀಕ್ಷಾ ಸಂಭಾವನೆಯನ್ನು ನೀಡಿಲ್ಲ. ಮೊದಲ ಚೆಕ್ ರೂಪದಲ್ಲಿ ನೀಡುತ್ತಿದ್ದ ಸಂಭಾವನೆಯನ್ನು ಇದೀಗ ಆನ್ಲೈನ್ ರೂಪದಲ್ಲಿ ನೀಡುವುದಾಗಿ ಸರ್ಕಾರ ಹಾಗೂ ಇಲಾಖೆ ತಿಳಿಸಿದ್ದು, ತಾಂತ್ರಿಕ ಕಾರಣಗಳನ್ನು ತಿಳಿಸುತ್ತಾ ಉಪನ್ಯಾಸಕರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ತಿಳಿಸಿದರು.
ಶಿಕ್ಷಣ ಇಲಾಖೆ ರಜೆ ಸಹಿತ ಇಲಾಖೆಯಾಗಿದ್ದು, ಆದರೆ 1ನೇ ಪರೀಕ್ಷೆಯ ಫಲಿತಾಂಶ ಬಂದಿರುವುದರಿಂದ ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆ ಮಾಡಬೇಕಾಗಿರುವುದರಿಂದ ರಜೆ ಸಿಗುತ್ತಿಲ್ಲ ಎಂದು ತಿಳಿಸಿದರು. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಂಭಾವನೆಯನ್ನು ಮಾತ್ರ ಬಿಡುಗಡೆ ಮಾಡಿ ಪಿಯುಸಿ ಪರೀಕ್ಷೆಯ ಸಂಭಾವನೆಯನ್ನು ಇದುವರೆಗೂ ಬಿಡುಗಡೆ ಮಾಡಿಲ್ಲ ಎಂದು ಆರೋಪಿಸಿದರು. ಪರೀಕ್ಷೆ 3ರ ನಿರ್ಣಯ ವೈಜ್ಞಾನಿಕ ಅಧ್ಯಯನದಿಂದ ಮಾಡದೆ ಕೇವಲ ಮಂಡಳಿಯ ಏಕಪಕ್ಷೀಯ ನಿರ್ಧಾರದಿಂದ ಜಾರಿ ಮಾಡಲಾಗಿದೆ. ಪರೀಕ್ಷೆಗಳ ಸಾಧಕ ಬಾಧಕಗಳ ಕುರಿತು ಯಾವುದೇ ಚರ್ಚೆಗಳಾಗಿಲ್ಲ. ಕೂಡಲೇ ಸರ್ಕಾರ ಪರೀಕ್ಷೆ 3ಅನ್ನು ಕೈಬಿಟ್ಟು 2 ಪರೀಕ್ಷೆಗಳನ್ನು ಮಾತ್ರ ನಡೆಸುವಂತೆ ಆಗ್ರಹಿಸಿದರು. ಅಲ್ಲಿ ನಡೆದುಕೊಂಡು ಜೂನ್ ಅಂತ್ಯದವರೆಗೆ 3 ಪರೀಕ್ಷೆಗಳು ನಡೆಸಿದೆ. 3 ಪರೀಕ್ಷೆಗಳು ನಡೆದು ಹೆಚ್ಚು ಸುಮಾರು 4 ರಿಂದ 5 ತಿಂಗಳಾದರೂ ಕೂಡ ಇವತ್ತು ರಾಜ್ಯದಲ್ಲಿ ಸುಮಾರು 25,000ರಿಂದ 30,000 ಜನ ಉಪನ್ಯಾಸಕರು ಮೌಲ್ಯಮಾಪನ ಕಾರ್ಯ ಮಾಡಿರ್ತಕ್ಕಂಥದ್ದು ಮತ್ತು ಪರೀಕ್ಷಾ ಸಿಬ್ಬಂದಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತಿನವರೆಗೂ ಕೂಡ ಸಂಭಾವನೆ ಬಂದಿಲ್ಲ. ಹಿಂದೆ ಚೆಕ್ ಮುಖಾಂತರ ನಮ್ಗೆ ನೀಡುವಂಥ ಪದ್ಧತಿ ಇಲ್ಲ. ಇವತ್ತು ಆನ್ಲೈನ್ ಅನ್ನುವಂಥದ್ದನ್ನು ಜಾರಿಗೆ ತರುವುದರ ಮೂಲಕ ಇವತ್ತಿನವರೆಗೂ ಕೂಡ ಇಲಾಖೆಯಲ್ಲಿ ಬಹಳಷ್ಟು ಸಾರಿ ಚರ್ಚಿಸಲಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂತ್ಕೊಂಡು ಭೇಟಿಯಾಗಿ ಮಾತನಾಡಿದರೂ ಕೂಡ ಯಾವುದೋ ಒಂದು ತಾಂತ್ರಿಕ ಅಂಶಗಳನ್ನು ಹೇಳುವುದರ ಮೂಲಕ ಹಾಗೆಯೇ ಬಿಡ್ತಾ ಇದ್ದಾರೆ. ಹಾಗಾಗಿ ನಮಗೆ ವಿಶೇಷವಾಗಿ ನಾವೆಲ್ಲ ಸರ್ಕಾರಿ ಮತ್ತು ಅನುದಾನಿತ ಉಪನ್ಯಾಸಕರು ನಮಗೆ ಸಂಬಳ ಬರುತ್ತದೆ, ಎಷ್ಟು ನಾವು ಯಾವುದೇ ರೀತಿಯಲ್ಲಿ ಸ್ವಲ್ಪ ತಡವಾದರೂ ಕೂಡ ಸಹಿಸಬಹುದು. ಇವತ್ತು ಅನುದಾನ ರಹಿತ ಉಪನ್ಯಾಸಕರು ಇವತ್ತು ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು 250 ಜನ ಅನುದಾನ ರಹಿತ ಉಪನ್ಯಾಸಕರು ಬರ್ತಾರೆ. ಈ ಒಂದು ಪರೀಕ್ಷಾ ಕಾರ್ಯದಲ್ಲಿ ಮೌಲ್ಯಮಾಪನಕ್ಕೆ ಬರ್ತಾರೆ. ಅವರಿಗೆ ಯಾವುದೇ ರೀತಿಯಾಗಿಂತ ಆಡಳಿತ ಮಂಡಳಿಗಳಿಂದ ಸಂಬಳ ಇರಂಗಿಲ್ಲ ಆ ಟೈಮ್ದಲ್ಲಿ. ಯಾಕಂತಾರೆ 31 ಆದಮೇಲೆ ಟರ್ಮಿನೇಟ್ ಮಾಡಿರ್ತಾರೆ. ಅವರು ಸಾಲ ಸೂಲ ಮಾಡಿಕೊಂಡು ಬಂದು 8 ದಿನ 10 ದಿನ ಮೌಲ್ಯಮಾಪನ ಮಾಡಿ ಆ ಮೌಲ್ಯಮಾಪನ ಸಮಯದಲ್ಲಿ ಖರ್ಚು ವೆಚ್ಚಗಳನ್ನು ಅವರೇ ನಿಭಾಯಿಸಿಕೊಂಡಿರ್ತಾರೆ. ಅಟ್ಲೀಸ್ಟ್ ಪರೀಕ್ಷೆ ಮುಗಿಲಿ ವ್ಯಾಲ್ಯೂಯೇಷನ್ ಅಥವಾ ಪರೀಕ್ಷೆ ಮುಗಿದ ತಕ್ಷಣವೇ ಹಣವನ್ನು ಸಂದಾಯ ಮಾಡಿದರೆ ಬಹಳಷ್ಟು ಅನುಕೂಲ ಆಗ್ತದೆ. ಇವತ್ತು 4 ತಿಂಗಳು 5 ತಿಂಗಳು ನಡೆಸಿದ್ರು ಕೂಡ ಇವತ್ತಿನವರೆಗೆ ಪರೀಕ್ಷೆ ಸಂಭಾವನೆ ಸರ್ಕಾರಿ ಉಪನ್ಯಾಸಕರಿಗೆಲ್ಲ, ಅನುದಾನಿತ ಉಪನ್ಯಾಸಕರಿಗೆಲ್ಲ ಮತ್ತು ಅನುದಾನ ರಹಿತ ಉಪನ್ಯಾಸಕರು ಕೂಡ ನೀಡಿಲ್ಲ. ಸೊ ಇದು ಬಹಳ ಜ್ವಲಂತವಾಗಿರ್ತಕ್ಕಂಥ ಒಂದು ಸಮಸ್ಯೆ. ಇದು ಆನ್ಲೈನ್ ಪದ್ಧತಿ ಪ್ರಾರಂಭವಾಗಿರ್ತಕ್ಕಂಥದ್ರಿಂದ ಇದು ಸುಮಾರು ಒಂದು 4-5 ವರ್ಷಗಳಿಂದ ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ ರಾಜ್ಯದಲ್ಲಿ. ಇದರ ಜೊತೆಯಲ್ಲಿ ಇವತ್ತು ಸರ್ಕಾರದ ನಿಯಮದ ಪ್ರಕಾರ ಪ್ರತಿ 2 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಒಂದು ಸಾರಿ ಅಂತಾರೆ ಮೌಲ್ಯಮಾಪನ ಸಂಭಾವನೆಯಲ್ಲಿ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಗೆ ಒಂದೇ ಆಗಿದೆ. ಈ ಸಂದರ್ಭದಲ್ಲಿ ಗೋವರ್ಧನ್ ರೆಡ್ಡಿ, ಶರಣಪ್ಪ ಪಾಟೀಲ್, ಮಂಜುನಾಥ್ ಐಲಿ, ನಿಕ್ಕಿ ಜಾನ್ಸನ್, ವಿಜಯ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬಿಡಾಡಿ ದನಗಳು ರಸ್ತೆಗೆ ಬರುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು, ರಾತ್ರಿ ಸಮಯದಲ್ಲಿ ದನ ಕರಡುಗಳು ಕಾಣಿಸದ ಪರಿಣಾಮ ವಾಹನಗಳು ಜಾನುವಾರುಗಳಿಗೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಬಿಡಾಡಿ ದನಗಳ ಕೊರಡೆಗೆ ಪ್ರತಿಫಲನ ರಿಫ್ಲೆಕ್ಷನ್ ಬೆಲ್ಟ್ ಹಾಕಲು ಸೇವಾ ಸಿರಿ ಚಾರಿಟೇಬಲ್ ಟ್ರಸ್ಟ್ ಮುಂದಾಗಿದೆ ಎಂದು ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗವೇಣಿ ಪಾಟೀಲ್ ಹೇಳಿದರು. ಅವರನ್ನು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ರಸ್ತೆಯ ಮೇಲೆ ನಿಂತುಕೊಳ್ಳುವ ಹಾಗೂ ಮಲಗುವ ಗೋವುಗಳ ಸುರಕ್ಷತೆ ಹಾಗೂ ಅಪಘಾತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಗೋವುಗಳ ಕೊರಳಿನಲ್ಲಿ ರಾತ್ರಿ ಹೊತ್ತು ಮಿನುಗುವ ಬೆಲ್ಟ್ಗಳನ್ನು ಹಾಕಲಾಗುತ್ತಿದೆ. ಇದರಿಂದ ವಾಹನ ಸವಾರರಿಗೆ ರಾತ್ರಿ ಸಮಯದಲ್ಲಿ ಗೋವುಗಳು ರಸ್ತೆಯ ಮೇಲಿದ್ದರೆ ಕಾಣುತ್ತವೆ. ಇದರಿಂದ ಅಪಘಾತವನ್ನು ತಪ್ಪಿಸಬಹುದಾಗಿದೆ ಎಂದು ತಿಳಿಸಿದರು. ಆಯಾ ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಬೆಲ್ಟ್ ಪಡೆದು ಗೋವುಗಳ ಕೊರಳಿಗೆ ಹಾಕಲು ಇಚ್ಛಿಸುವವರಿಗೆ ಬೆಲ್ಟ್ಗಳನ್ನು ಪೋಸ್ಟ್ ಮೂಲಕ ಕಳಿಸಲಾಗುವುದು. ಜೊತೆಗೆ ಗೋವುಗಳ ಆಹಾರಕ್ಕಾಗಿ 500 ರೂಪಾಯಿಗಳನ್ನು ಪೋಸ್ಟ್ ಮೂಲಕ ಕಳಿಸಲಾಗುವುದು ಎಂದು ತಿಳಿಸಿದರು. ಎಲ್ಲ ಗೋವುಗಳಿಗೆ ಹೋಗ್ಬಿಟ್ಟು ರಿಫ್ಲೆಕ್ಟಿವ್ ಬೆಲ್ಟ್ಗಳು ಇರುತ್ತಲ್ವ, ಬೆಲ್ಟ್ಗಳನ್ನ ಬರ್ತಾ ಇದ್ದಾರೆ. ಹಾಗಾಗಿ ಇವರ ಒಂದು ಕಾರ್ಯ ಯಾವ ರೀತಿ ಇದೆ ಅಂತಂದ್ರೆ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ತಾಲೂಕುಗಳಿಗೂ ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಬೆಲ್ಟ್ಗಳನ್ನ ಕೊಡುವ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಈಗ ಒಂದು 10,000 ಬೆಲ್ಟ್ಗಳು ಬಂದಿದ್ದಾವೆ. ಈಗ ಸಿಂಧನೂರಿನಲ್ಲಿ 150 ದನಗಳಿಗೆಲ್ಲ ಬೆಲ್ಟ್ಗಳನ್ನ ಅಳವಡಿಸಿದ್ದಾರೆ. ಮತ್ತು ಆ ಥರದ ವಿಡಿಯೋಗಳು ಕೂಡ ನಾವು ತಂದಿದ್ದೀವಿ. ಮತ್ತೆ ಅಷ್ಟೇ ಅಲ್ಲದೆ ನಾವು ಬೆಲ್ಟ್ಗಳು ಕೂಡ ತಗೊಂಡ್ಬಂದಿದ್ದೀವಿ. ಮತ್ತೆ ಅಷ್ಟೇ ಅಲ್ಲದೆ ಎಲ್ಲ ತಾಲೂಕುಗಳಿಗೆ ಬೆಲ್ಟ್ಗಳನ್ನು ಕೊಡುವುದರ ಮುಖಾಂತರ ಮತ್ತೆ ಅವುಗಳಿಗೆ ಬೆಲ್ಟ್ಗಳು ಕಟ್ಟುವಂಥ ಸಮಯದಲ್ಲಿ ಅವರಿಗೆ ಆಹಾರಕ್ಕಾಗಿ 500 ರೂಪಾಯಿಗಳ ವ್ಯವಸ್ಥೆ ಕೂಡ ಸೇವಾ ಸಿರಿ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿಯಾಗಿ ಯಾರಾದರೂ ಯಾವ ತಾಲೂಕಲ್ಲಿ ಕೂಡ ನಾವೇನಾದರೂ ಈ ಥರ ಕಾರ್ಯಗಳನ್ನು ಮಾಡಬೇಕು, ಬೆಲ್ಟ್ಗಳನ್ನು ಅಳವಡಿಸಬೇಕು ಅಂತ ಹೇಳಿ ಏನಾದರೂ ಬಂದು ಕೇಳಿದರೆ ಇವರು ಅವರಿಗೆ ಒಂದು ಗಿಫ್ಟ್ಗಳ ಬಾಕ್ಸ್ಗಳ ಮುಖಾಂತರ ಬೆಲ್ಟ್ಗಳನ್ನು ಕಳಿಸುವ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ ಈ ತಂಡದವರು. ಮತ್ತು ಅದೇ ರೀತಿಯಾಗಿ
ಎಲ್ಲ ಲಿಸ್ಟ್ಗಳನ್ನು ಕೊಟ್ಟಿದ್ದೀವಿ. ಅಂದರೆ ಈಗ ಗರ್ಭಿಣಿ ಮಹಿಳೆಯರಿಗೆ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಇದು ಬೇಸಿಗೆ ಟೈಮಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಷ್ಟೇ ಅಲ್ಲದೆ ಮತ್ತೆ ಈಗ ದನಕರುಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅಷ್ಟೇ ಅಲ್ಲದೆ ಈಗ ವೃದ್ಧರಿಗೆ ಆಗಿರ್ಬೋದು, ಮತ್ತು ಬ್ಲಡ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಆಮೇಲೆ ಮಕ್ಕಳುಗಳಿಗೆ ಬುಕ್ ವ್ಯವಸ್ಥೆಗಳಾಗಿರ್ಬೋದು, ಮತ್ತೆ ಅಷ್ಟೇ ಅಲ್ಲದೆ ಹಲವಾರು ಕಾರ್ಯ ಚಟುವಟಿಕೆಗಳನ್ನು ಸೇವಾ ಸಿರಿ ಟ್ರಸ್ಟ್ಗಳು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪ್ರಮುಖರಾದ ಪ್ರದೀಪ್ ಪೂಜಾರಿ, ಚಂದ್ರಶೇಖರ್, ಪ್ರವೀಣ್, ದೊಡ್ಡಬಸವ, ರಾಜ್ ಶೇಖ್, ಪ್ರವೀಣ್, ಪವನ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಮಾನವ ತಾಲೂಕಿನ ಕೊರವೆ ಗ್ರಾಮದಿಂದ ಕಲ್ಮಲ ಗ್ರಾಮಕ್ಕೆ ಭತ್ತ ನಾಟಿ ಮಾಡಲು ಬಂದಿದ್ದ 21 ಜನರಿಂದ ಟಾಟಾ ಎಸ್ ವಾಹನ ರಸ್ತೆ ವಿಭಜಕಕ್ಕೆ ಡಿಕ್ಕಿಯಾಗಿ 21 ಜನರು ಗಾಯಗೊಂಡು ರಿಮ್ಸ್ ಆಸ್ಪತ್ರೆಗೆ ದಾಖಲಾದ ಘಟನೆ ಬುಧವಾರ ಸಂಜೆ ನಡೆದಿದೆ. ಕೊರವೆ ಗ್ರಾಮದಿಂದ ಭತ್ತ ನಾಟಿಗೆ ಮಹಿಳೆಯರನ್ನು ಕರೆದುಕೊಂಡು ಕಲ್ಮಲ ಗ್ರಾಮಕ್ಕೆ ಬಂದು ಮಧ್ಯಾಹ್ನದ ವೇಳೆಗೆ ಕೆಲಸ ಮುಗಿಸಿಕೊಂಡು ಮರಳಿ ಗ್ರಾಮಕ್ಕೆ ತೆರಳುತ್ತಿದ್ದಾಗ ಚಾಲಕನ ಸಣ್ಣ ಹುಲಿಗಯ್ಯ ಎಂಬಾತ ಅತಿವೇಗ ಹಾಗೂ ನಿರ್ಲಕ್ಷ್ಯದ ಚಾಲನೆಯಿಂದ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಕೂಲಿ ಕೆಲಸಕ್ಕೆ ಆಗಮಿಸಿದ್ದ ಉರುಕುಂದಮ್ಮ, ಮಂಗಮ್ಮ, ಹನುಮೇಶ್, ಅಂಜಮ್ಮ, ದೊಡ್ಡ ಹುಲಿಗಯ್ಯ, ಮಾರಮ್ಮ, ರಾಗಮ್ಮ, ಭೀಮವ್ವ, ಹುಸೇನಮ್ಮ, ಲಕ್ಷ್ಮೀ ತಿಮ್ಮಪ್ಪ, ಯಲ್ಲಾಲಿಂಗ, ಹನುಮಯ್ಯ, ಚೌಡಮ್ಮ, ನರಸಮ್ಮ, ರಾಗಮ್ಮ, ಶ್ರೀದೇವಿ, ನಾಗಮ್ಮ, ಅನಿತಾ, ಬುಜ್ಜಮ್ಮ, ಪದ್ದಮ್ಮ, ಲಿಂಗಮ್ಮ ಎನ್ನುವರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಮೇಶ್ ಕೊರವಿ ನೀಡಿದ ದೂರಿನ ಮೇರೆಗೆ ಮಾನವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನೆ. ಬಾಕಿ ಇರುವ ತೆರಿಗೆ ವಸೂಲಾತಿಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕುಮಾರ್ ಕಾಂದು ಸೂಚನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಆಗಸ್ಟ್ 1ರಂದು ಬೃಹತ್ ಪ್ರತಿಭಟನೆ. ಎಂ ವಿರೂಪಾಕ್ಷಿ. ಯರಗೇರ ಸ್ವಾತಂತ್ರ್ಯ ಪೂರ್ವದಲ್ಲಿ ತಾಲೂಕು ಕೇಂದ್ರವಾಗಿತ್ತು. ಸರ್ಕಾರ ಶೀಘ್ರದಲ್ಲಿ ಘೋಷಿಸದಿದ್ದರೆ 2ನೇ ಹಂತದ ಹೋರಾಟ. ಮೊಹಮ್ಮದ್ ನಿಜಾಮುದ್ದೀನ್. ಪದವಿ ಪೂರ್ವ ಉಪನ್ಯಾಸಕರಿಗೆ ಬಾಕಿ ಪರೀಕ್ಷಾ ಹಣ ಪಾವತಿಸಲಿ. ನರಸಪ್ಪ ಭಂಡಾರಿ. ದನಗಳಿಗೆ ರೇಡಿಯೇಷನ್ ಬೆಲ್ಟ್ ಅಳವಡಿಕೆ. ಸಿರಿ ಚಾರಿಟೇಬಲ್ ಟ್ರಸ್ಟ್ ನಿರ್ಧಾರ. ನಾಗವೇಣಿ ಪಾಟೀಲ್. ಕಪ್ಪಗಲ್ ಕ್ರಾಸ್ ಬಳಿ ಕೂಲಿ ಕಾರ್ಮಿಕರು ಸಾಗಿಸುತ್ತಿದ್ದ ಟಾಟಾ ಎಸ್ ವಾಹನ ಪಲ್ಟಿ, 21 ಜನರಿಗೆ ಗಾಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.